ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಎಲೆ ಪುರುಷ ಶ್ರೇಷ್ಠನಾದ ಅರ್ಜುನನೇ, ಸುಖ ದುಃಖಗಳಿಂದ ವಿಚಲಿತನಾಗದೆ ಈ ಎರಡು ಸಂದರ್ಭಗಳಲ್ಲಿಯೂ ದೃಢವಾಗಿರುವ ಮನುಷ್ಯನು ನಿಜವಾಗಿಯೂ ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ಎಂದು ಕೃಷ್ಣ ಇಲ್ಲಿ ಹೇಳುತ್ತಿದ್ದಾನೆ. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಎಂತಹ ಸಂದರ್ಭದಲ್ಲಿಯೂ ಧೈರ್ಯಗೆಡದೆ ಮಾಡಬೇಕಾದ ಕರ್ತವ್ಯವನ್ನು ನಿರ್ಲಿಪ್ತ ಭಾವದಿಂದ ಮಾಡಬೇಕು ಎಂದಿಲ್ಲಿ ಸೂಚ್ಯವಾಗಿ ಹೇಳುವ ಶ್ರೀಕೃಷ್ಣ, ಕ್ಷತ್ರಿಯನಾದ ಅರ್ಜುನ ಧರ್ಮ ರಕ್ಷಣೆಗಾಗಿ, ಕರ್ತವ್ಯ ಪಾಲನೆಗಾಗಿ ಯುದ್ಧ ಮಾಡುವ ಸಂದರ್ಭ ಒದಗಿ ಬಂದಾಗ ಶತ್ರು ಪಾಳೆಯದಲ್ಲಿ ಯಾರೇ ಇರಲಿ, ಸ್ವತಃ ಹತ್ತಿರದ ಬಂಧು ಬಾಂಧವರೇ ಇರಲಿ, ಮೋಹ ಪರವಶನಾಗದೆ ಶತ್ರು ನಾಶಕ್ಕಾಗಿ ಯುದ್ಧ ಮಾಡಲೇಬೇಕು ಎಂಬ ಸಂದೇಶವನ್ನು ನೀಡುತ್ತಿದ್ದಾನೆ. ಸ್ವತಃ ಶ್ರೀಕೃಷ್ಣ ಈ ತತ್ವವನ್ನು ಅನುಸರಿಸಿ ತೋರಿಸಿದ್ದಾನೆ. ಕಂಸ ತನ್ನ ಸೋದರ ಮಾವನೇ ಆಗಿದ್ದರೂ ಅವನ ದುಷ್ಟತನ ಮೇರೆ ಮೀರಿದಾಗ ಎಲ್ಲ ಸಂಬಂಧಗಳನ್ನು ನಿರ್ಲಕ್ಷಿಸಿ ಕಂಸನನ್ನು ಆತ ಕೊಂದು ಮುಗಿಸಿದ್ದ. ಅದೇ ರೀತಿಯಲ್ಲಿ ಬಂಧುಗಳೇ ಆದರೂ ಜರಾಸಂಧ, ಶಿಶುಪಾಲಾದಿಗಳನ್ನು ಕೂಡ ಹಾಗೆ ಯಮಸದನಕ್ಕೆ ಅಟ್ಟಿಬಿಟ್ಟಿದ್ದ. ಈ ಮಾರ್ಗವೇ ಸಾಧುವಾದುದು ಎಂಬ ಸ್ಪಷ್ಟ ಸಂದೇಶವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಇಲ್ಲಿ ನೀಡುತ್ತಿದ್ದಾನೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ದ್ರಷ್ಟಾರರು ಜ್ಞಾನಿಗಳು ಒಂದು ಸ್ಪಷ್ಟ ನಿರ್ಣಯಕ್ಕೆ ಬಂದಿದ್ದಾರೆ. ಏನೆಂದರೆ, ಯಾವುದು ಸದಾಕಾಲ ಅಸ್ತಿತ್ವದಲ್ಲಿ ಇರುವುದಿಲ್ಲವೋ ಅದು ಉಳಿಯುವುದಿಲ್ಲ. ನಿರಂತರವಾದದ್ದು ಯಾವುದು ಇದೆಯೋ ಅದಕ್ಕೆ ಬದಲಾವಣೆಯೂ ಇಲ್ಲ, ನಾಶವೂ ಇಲ್ಲ. ಶರೀರಧಾರಿಗಳಾದ ಜೀವಿಗಳ ಈ ಶರೀರ ಶಾಶ್ವತವಾದುದಲ್ಲ. ದೇಹಕ್ಕೆ ಅವಸ್ಥಾತ್ರಯಗಳಿವೆ. ಬಾಲ್ಯ, ಯೌವನ ಮತ್ತು ಮುಪ್ಪು ಎಂಬುದಿದೆ. ರೋಗ ರುಜಿನಗಳಿವೆ, ಕೊನೆಗೆ ಸಾವೂ ಇದೆ. ಆದ್ದರಿಂದ ಅದು ಅನಿತ್ಯವಾದುದು, ವಿನಾಶಿಯಾದುದು. ಆದರೆ ಆತ್ಮಕ್ಕೆ ಸಾವೂ ಇಲ್ಲ, ಅವಸ್ಥೆಗಳೂ ಇಲ್ಲ, ಬದಲಾವಣೆಯೂ ಇಲ್ಲ. ಅದು ನಿತ್ಯವೂ ಅವಿನಾಶಿಯೂ ಆಗಿದೆ. ಇದನ್ನೇ ತತ್ವಜ್ಞರು ಹೇಳುವುದು ಎಂದು ಶ್ರೀಕೃಷ್ಣ ಬೋಧಿಸುತ್ತಿದ್ದಾನೆ. ಯಂ ಹಿ ನ ವ್ಯತಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ.